ಎವ್ರಿವನ್, ವೆಲ್ಕಮ್ ಟು ಫ್ರೈಡೆ ಮಿನಿ ಬ್ಲಾಗ್. ಗಿನ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ನೆನೆಸಿಟ್ಕೊಂಡಿರೋ ಅಂತ ಅಕ್ಕಿ ಅದು. ಮತ್ತು ಇದು ಕೊಬ್ಬರಿ ತುರಿ, ಕಡಲೆ ಹುಡಿ ಮತ್ತು ನೆನೆಸಿ ತೊಳೆದಿಟ್ಕೊಂಡು ಅಂತ ಅವಲಕ್ಕಿನ ತೊಳೆದಿಟ್ಕೊಬೇಕು ಅಷ್ಟೇ, ನೆನೆಸಬೇಡಿ. ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಇದು ಹಾಲು ಕಾಯಕ್ಕೆ ಇಟ್ಬಿಟ್ಟು ನಂತರ ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಲು ಕಾಯ್ತಾ ಇರಬೇಕು. ಹಾಲು ಚೆನ್ನಾಗಿ ಕಾದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಬೆಲ್ಲದ ನೀರು ಸೋಡಿಸಿ ಆ್ಯಡ್ ಮಾಡ್ಕೋಬೇಕು. ಮತ್ತು ಹುರಿದಿರೋಂಥ ಅಕ್ಕಿ, ಅವಲಕ್ಕಿ ಇದನ್ನೆಲ್ಲನೂ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನಂತರ ಕೊಬ್ಬರಿ ತುರಿ ಏನು ತುರ್ಕೊಂಡಿದ್ವಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಬೇಯಿಸ್ಕೋಬೇಕು. ಅದು ಕೊಬ್ಬರಿ ತುರಿ ಹಾಕಾದ್ಮೇಲೆ ಸ್ವಲ್ಪ ಕಡಲೆ ಹುಡಿನ ಆ್ಯಡ್ ಮಾಡ್ಕೊಬೇಕು. ಮತ್ತು ಹುರಿದಿಟ್ಟಿರೋಂಥ ಕಡಲೆ ಬೀಜ ಅದನ್ನು ಪೀಸ್ ಮಾಡಿ ಈ ಥರ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಇದು ಅವಲಕ್ಕಿ ಮಾಡ್ತಾರೆ, ರೈಸಲ್ಲಿ ಮಾಡ್ತಾರೆ, ಕೆಲವರು ಕಡಲೆಪುರಿಯಲ್ಲಿ ಮಾಡ್ತಾರೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಮಾಡ್ಬೋದು. ಸೊ ಇದು ಗಿನ್ ರೆಸಿಪಿ ರೆಡಿ ಆಯಿತು. ಇದನ್ನು ತೊಗೊಂಡೋಗಿ ಇವಾಗ ಅಪ್ಪಂಗೆ ಕೊಡ್ತಾಯಿದ್ದಾರೆ. ಅಪ್ಪ ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಿಮ್ಮಲ್ಲಿ ನೀವು ಇದೇ ಥರ ಟ್ರೈ ಮಾಡಿ, ಶೇರ್ ಮಾಡಿ.